ಎಲ್ಲರಿಗೂ ನಮಸ್ಕಾರ. ಗಜೇಂದ್ರಗಡದ ಕಲ್ಪವೃಕ್ಷ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಗ್ರಾಹಕರ ಸಂರಕ್ಷಣಾ ಕಾನೂನು 1986 ಇದು ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಅಧ್ಯಾಯವಾಗಿದ್ದು ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂಥ ಒಂದು ಅಧ್ಯಾಯವಾಗಿರ್ತದೆ. ಹಾಗಾಗಿ ಇದನ್ನ ನಾವೇನ್ ಮಾಡೋಣ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಈ ಅಧ್ಯಾಯವನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಗ್ರಾಹಕರ ಹಿತರಕ್ಷಣಾ ಕಾನೂನು 1986 ಯಾವುದೇ ಒಂದು ಗ್ರಾಹಕರು ವಸ್ತುಗಳನ್ನ ಕೊಂಡುಕೊಂಡು ಅದರ ಗುಣಮಟ್ಟ ಆಗಿರ್ಬೋದು, ತೂಕ ಆಗಿರ್ಬೋದು, ಬಣ್ಣ ಆಗಿರ್ಬೋದು ಅಥವಾ ಇತ್ಯಾದಿ ಅಂಶಗಳಲ್ಲಿ ಅವ್ರೇನಾದ್ರೂ ಗ್ರಾಹಕರು ಮೋಸ ಹೋಗಿದ್ರೆ ಆ ಮೋಸವನ್ನ ತಡೆಗಟ್ಟಲಿಕ್ಕೆಂದೇ ಪ್ರಾರಂಭವಾದಂತ ಅಥವಾ ಸ್ಥಾಪಿತವಾದಂತ ಕಾಯ್ದೆ ಯಾವ್ದಂದ್ರೆ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ 1986. ಇಲ್ಲಿ ಮೊದಲಿಗೆ ಗ್ರಾಹಕನ ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ಗ್ರಾಹಕನ ಅರ್ಥ ಅಂತಂದಾಗ ಯಾವುದೇ ಒಂದು ವಸ್ತುವಿಗೆ ಮೌಲ್ಯವನ್ನ ಕೊಟ್ಟು